ಚಾಮರಾಜನಗರ ಜಿಲ್ಲೆಯ ಬಸವನ ಬಾಗೇವಾಡಿ ಉಪವಿಭಾಗದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಖಲಾದಂತಹ ಮನೆ ಕಳ್ಳತನ, ದೇವಸ್ಥಾನ ಕಳ್ಳತನ ಪ್ರಕರಣ, ಮೋಸ ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ, ಮೋಟಾರ್ ಬೈಕ್ ಮತ್ತು ರೈತರ ಜಮೀನುಗಳಲ್ಲಿ ಬೋರ್ವೆಲ್ ಕಳ್ಳತನ ಇತ್ಯಾದಿ ಪ್ರಕರಣಗಳನ್ನ ನಮ್ಮ ಡಿಎಸ್ಪಿ ಬಾಗೇವಾಡಿ ಆದಂತ ಬಲ್ಲಪ್ಪ ನಂದಗಾವಿ ಮತ್ತೆ ಅವರ ಸಬ್ ಡಿವಿಷನ್ ಎಲ್ಲ ಇನ್ಸ್ಪೆಕ್ಟರ್ಸ್ ಗಳಾದಂಥ ಮುದ್ದೇಬಿಹಾಳ್ ಸಿಪಿಐ, ನೆಡುಗುಂದಿ ಸಿಪಿಐ, ಬಾಗೇವಾಡಿ ಇನ್ಸ್ಪೆಕ್ಟರ್ ಇವರ ನೇತೃತ್ವದಲ್ಲಿ ತಂಡಗಳನ್ನ ರಚಿಸಲಾಗಿತ್ತು. ಕಳೆದ 2025 ಮತ್ತು 26ನೇ ಅವಧಿಯಲ್ಲಿ ದಾಖಲಾದಂತಹ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನ ಬಂಧಿಸಿ ಅವರಿಂದ 1,27,38,800 ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತೆ 2 ಕಾರು, 17 ಬೈಕ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಇದರಲ್ಲಿ 753 ಗ್ರಾಂ ಗೋಲ್ಡು, 3.650 kg ಬೆಳ್ಳಿ ಮತ್ತೆ 6,98,000 ರೂಪಾಯಿ ಕ್ಯಾಶ್. ಈ 22 ಪ್ರಕರಣಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳನ್ನ ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜನವರಿ 21ರಂದು ಒಬ್ಬ ಜಯರಾಜ್ ಅಂತೇಳಿ KRT ಅವರ ಮನೆ ಕಳ್ಳತನ ಆಗಿತ್ತು. ನೆಮಗೇರಿ LT ತಾಂಡದಲ್ಲಿ ಅವರ ತೋಟದ ಮನೆ. ಈ ಕಳ್ಳತನದಲ್ಲಿ ಒಟ್ಟು 3 ಜನ ಆರೋಪಿತರನ್ನ ಗುರುರಾಜ್, ಗುರುಕುಮಾರ್ ಮತ್ತೆ ಸೈಯದ್ ಅಸ್ಲಂ ಅನ್ನೋರು ಎಲ್ಲರೂ ಕೂಡ ರಾಯಚೂರದವರು. ಇವರನ್ನ ಸಿಪಿಐ ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ, ಮುದ್ದೇಬಿಹಾಳ್ PSI ಮತ್ತೆ ಸಿಪಿಐ ಮುದ್ದೇಬಿಹಾಳ್ ಅವರ ನೇತೃತ್ವದ ತಂಡ ಮತ್ತೆ ಅವರ ಅಧಿಕಾರಿಯವರು ಬಂಧಿಸಿ ಅವರಿಂದ 26 ತೊಲೆ ಬಂಗಾರ, 3.5 kg ಬೆಳ್ಳಿ ಮತ್ತೆ 4,30,000 ರೂಪಾಯಿ ಕ್ಯಾಶು ಮತ್ತೆ ಅಫೆನ್ಸಿಗೆ ಬಳಸಿದಂತ ಒಂದು ಇನ್ನೋವಾ ಕಾರು, ಹೀಗೆ ಒಟ್ಟು 51,35,000 ರೂಪಾಯಿ ಮೌಲ್ಯವನ್ನ ವಶಪಡಿಸಿಕೊಂಡಿರ್ತಾರೆ. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲಿ ಜುಲೈ 2025ರಲ್ಲಿ ಆದಂತಹ ಒಂದು ಕವಡಿ ಮಟ್ಟಿ ಗ್ರಾಮದಲ್ಲಿರುವಂತಹ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಬಂಗಾರ, ಬೆಳ್ಳಿ, ದುಡ್ಡು ಸೇರಿ 7,49,000 ಕಳ್ಳತನ ಆಗಿತ್ತು. ಅದರಲ್ಲಿ ಕೂಡ ಪ್ರಕರಣದ ಆರೋಪಿ ಬಸವರಾಜ್ ಕೊಕ್ರಾಣಿ ಅನ್ನೋರನ್ನ ಬಂಧಿಸಿ ಕಳ್ಳತನ ಆದಂತಹ ಎಲ್ಲ ಬೆಳ್ಳಿ, ಬಂಗಾರ ಮತ್ತೆ ದುಡ್ಡನ್ನ ಪತ್ತೆ ಮಾಡಿರ್ತಾರೆ. ಇವನ ಮೇಲೆ 1ಕ್ಕಿಂತಲೂ ಹೆಚ್ಚು ಪ್ರಕರಣಗಳಿತ್ತು. ಅದೇ ರೀತಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 236/25 ಕಳೆದ ಜೂನ್ನಲ್ಲಿ ಆದಂತಹ ಘಟನೆ. ಮುದ್ದೇಬಿಹಾಳ್ ಬಸ್ತಿ ಓಣಿಯಲ್ಲಿರುವಂತಹ ಒಬ್ಬರ ಮನೆಯನ್ನು ನೋಡಿದಾಗ ಅದು ಕೀಲಿ ಮುರಿದಿತ್ತು. ಕೀಲಿ ಮುರಿದು ಒಳಗಡೆ ಇದ್ದಂತಹ ಬಂಗಾರದ ಆಭರಣಗಳು ಮತ್ತೆ ದುಡ್ಡು ಮಿಸ್ ಆಗಿತ್ತು. ಒಟ್ಟು 12,75,000ರಷ್ಟು ದುಡ್ಡು ಮತ್ತೆ ಒಡವೆ ಕಳ್ಳತನಾಗಿತ್ತು. ಇದರಲ್ಲಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದಂಥ 4 ಜನರನ್ನ ಅವರನ್ನು ಕೂಡ ಪತ್ತೆ ಮಾಡಿ ಅವರಿಂದನೂ ಕೂಡ ಇದನ್ನು ರಿಕವರಿಯನ್ನು ಮಾಡಿರ್ತಾರೆ. ಅದೇ ರೀತಿ ನೆಡುಗುಂದಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ 94/2025 ಗಬಸಾವಳಿಗೆ ಅನ್ನುವಂಥ ಒಂದು ಹಳ್ಳಿಯಲ್ಲಿ ನಿರ್ಮಲಾ ಅಲಿಯಾಸ್ ನೀಲಮ್ಮ ಗಬಸಾವಳಿಗೆ ಅವರ ಸರ್ನೇಮು, ಊರು ಕಿರಿಶಾಳು. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕೊರಳಲ್ಲಿದ್ದಂಥ ಚೈನನ್ನ ಕಿತ್ಕೊಂಡು ಹೋಗಿರ್ತಾನೆ, ಸುಮಾರು 37 ಗ್ರಾಮದ್ದು. ಆ ವ್ಯಕ್ತಿಯನ್ನು ಕೂಡ ರಮೇಶ್ ಚಿತ್ರಿಗೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಪತ್ತೆ ಮಾಡಿ ಆ ರಾಬರಿ ಕೇಸನ್ನು ಕೂಡ ಪತ್ತೆ ಮಾಡಿರ್ತಾರೆ. ಸುಮಾರು 1,95,000 ವ್ಯಾಲ್ಯೂನ 37 ಗ್ರಾಮದ ಚೈನನ್ನ ತಾಳಿ ಸರ ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಬೈಕ್ ಕಳ್ಳತನ ಆಗಿತ್ತು. ಆ ಆರೋಪಿಯ ಹಿನ್ನೆಲೆ ಅಂತ ಹೋದಾಗ ಅದರಿಂದ ಒಟ್ಟು ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಒಟ್ಟು 5 ಪ್ರಕರಣಗಳಲ್ಲಿ ಆತನ ಹತ್ರ ಇದ್ದಂತಹ 5 2 ವೀಲರ್ಸ್ಗಳನ್ನ ಕೂಡ ಪತ್ತೆ ಮಾಡಿದ್ದಾರೆ. ಆತನ ಪ್ರಕಾಶ್ ತಳವಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಸುಮಾರು 5 ಬೈಕ್ಗಳು ಆತನಿಂದ ವಶಪಡಿಸ್ಕೊಂಡಿದ್ದಾರೆ. ಅದೇ ರೀತಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿದ್ರು. ಅಟೆನ್ಷನ್ ಡೈವರ್ಷನ್ ಮಾಡಿ 2024ರಲ್ಲಿ ಆದಂಥ ಅಟೆನ್ಷನ್ ಡೈವರ್ಷನ್ನು ಅದರಲ್ಲಿನೂ ಕೂಡ 2 ವ್ಯಕ್ತಿಗಳನ್ನ ಪತ್ತೆ ಮಾಡಿ ಅವರಿಂದ 70,000 ಕಿಮ್ಮತ್ತಿನ ಬೋರ್ಮಾಳು ಮತ್ತು 70,000 ಕಿಮ್ಮತ್ತಿನ ಮೇಲ್ಗುಂಡ, ಅದೇ ರೀತಿ ಅಫೆನ್ಸಿಗೆ ಬಳಸಿದಂಥ 2 ವೀಲರ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಕೂಡ್ಗಿ ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಮಸೂತಿ ಗ್ರಾಮದಲ್ಲಿರುವಂತಹ ಗಣಾಚಾರ್ಯ ಅನ್ನೋರ ಮನೆಯಲ್ಲಿ ಕೀಲಿ ಮುರಿದು ಕಳ್ಳತನ ಮಾಡಿದ್ರು. ಅದನ್ನು ಕೂಡ ಅದರಲ್ಲಿದ್ದಂಥ 2 ಆರೋಪಿತರಿಂದ ಮತ್ತು ಕೃತ್ಯಕ್ಕೆ ಬಳಸಿದಂಥ ಬೈಕನ್ನು ಇದನ್ನು ಮಾಡಿ ಅದರಲ್ಲಿ ಕೂಡ ಪ್ರಾಪರ್ಟಿಯನ್ನು ರಿಕವರಿ ಮಾಡಿದ್ದಾರೆ. ಮತ್ತು ನೆಡುಗುಂದಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಒಂದಾಲ್ ಗ್ರಾಮದಲ್ಲಿ ದೇವಸ್ಥಾನ ಕಳ್ಳತನ ಆಗಿತ್ತು. ಆ ದೇವಸ್ಥಾನ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ 2 ಆರೋಪಿತರನ್ನ ಪತ್ತೆ ಮಾಡಿ ಅವರಿಂದ ಮೋಟರ್ ಸೈಕಲ್ಲು ಸೇರಿ ದೇವಸ್ಥಾನದಲ್ಲಿದ್ದಂಥ ಒಡವೆಗಳನ್ನು ಕೂಡ ರಿಕವರಿ ಮಾಡಿದ್ದಾರೆ.
ಈ ರೀತಿಯಾಗಿ ನಾವು ಕಳೆದ ನವೆಂಬರ್ ಮತ್ತು ಡಿಸೆಂಬರದಲ್ಲಿ ಈ ಅಪರಾಧ ಪತ್ತೆಗೋಸ್ಕರ ಸ್ಪೆಷಲ್ ಟೀಮ್ಸ್ಗಳನ್ನು ಮಾಡಿ ಅವುಗಳನ್ನು ಪತ್ತೆಗೋಸ್ಕರ ಅಂತಂತ ಹಿಂದಿದ್ದಾಗ 2023, 24 ಮತ್ತು 25 ಪ್ರಕರಣಗಳನ್ನು ಕೂಡ 26ರ ಪ್ರಕರಣಗಳನ್ನು ಕೂಡ ನಮ್ಮ ಬಾಗೇವಾಡಿ ಉಪವಿಭಾಗದ DSP ಅವರ ನೇತೃತ್ವದಲ್ಲಿ ಮತ್ತು ಅವರ ಉಪವಿಭಾಗದ ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು PSI ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಸುಮಾರು 22 ಸ್ವತ್ತಿನ ಪ್ರಕರಣಗಳಲ್ಲಿ 36 ಜನರನ್ನು ಬಂಧಿಸಿ ಅವರಿಂದ 1,27,32,800 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತು 2 ಕಾರು, 17 ಬೈಕ್ಗಳನ್ನು ಪತ್ತೆ ಮಾಡಿದ್ದಾರೆ. ಇವರ ಕರ್ತವ್ಯವನ್ನು ನಾನಾಗಲಿ ಮತ್ತು ಇಲಾಖೆಯವರು ಅವರ ಕರ್ತವ್ಯವನ್ನು ನಾವು ಶ್ಲಾಘಿಸ್ತೀವಿ. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಪ್ರೋಗ್ರೆಸ್ The progress ಅಂತಂದರೆ it will have several steps in it. So the departmental approval ಆಗಿರ್ಬೋದು, then the tender inviting authority ಇರುತ್ತೆ, tender scrutiny authority ಇರುತ್ತೆ. So there are a number of steps. The work is going on. We need time till June. By June we will have a CCTV installed across the. We are hopeful. ಎಷ್ಟು CCTV ಬಗ್ಗೆ ನಾವು ಆರ್ಡರ್ ಮಾಡಿದ್ರೆ ಎಷ್ಟು ಆಗಬೇಕು ಅನ್ನೋ ಅಂದಾಜು? ಅದಕ್ಕೆ ಒಂದು ಟೆಕ್ನಿಕಲ್ ಟೀಮ್ ಅಂತ ಇರುತ್ತೆ. They are evaluating. They will prepare the DPR and depending upon the requirement, depending upon the budget. ಇನ್ನೊಂದು 2 ವಿಷಯ ತಾವೆಲ್ಲರಿಗೂ ಮಾಡಿಫೈಡ್ ಸೈಲೆನ್ಸರ್ನ ಇದು ಮಾಡಿದ್ರೆ ಆದ್ಮೇಲೆ ಅವೇರ್ನೆಸ್ ಇನ್ನೊಂದ್ಸತಿ ಮಾಡ್ತೀನಿ ಅಂತಿದ್ರಿ, ಒಂದು ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳ ಪೇರೆಂಟ್ಸ್ ಅದೇನಾಗ್ತದೆ? ಎಕ್ಸಾಮ್ಸ್ ಬಂತಲ್ವಾ, ಸೊ ಮಾರ್ಚ್ ಆ್ಯಂಡ್ ಏಪ್ರಿಲ್ ಸೆಕೆಂಡ್ವರೆಗೆ ಎಕ್ಸಾಮ್ಸ್ ಬಂತು. ಸೊ ಮಕ್ಕಳು ಎಕ್ಸಾಮ್ಸ್ದಲ್ಲಿದ್ದಾಗ ನಾವು ಈ ಕಾರ್ಯಕ್ರಮ ಅದು ಅಷ್ಟು ಸೂಕ್ತ ಆಗಲ್ಲ ಅಂತೇಳಿ ವಿಲ್ ಡೂ ಇಟ್ ಇನ್ ಜೂನ್. ಯಾಕಂದರೆ ಶಾಲೆಗಳು ಪ್ರಾರಂಭ ಆಗುತ್ತೆ, ಆವಾಗ ಮಕ್ಕಳನ್ನ ಕರ್ಕೊಂಡು ಮಾಡೋದ್ರಲ್ಲಿ ಇರುತ್ತೆ. ಈಗ ಮಾರ್ಚ್ ಇಸ್ ಕಂಪ್ಲೀಟ್ಲಿ ಫುಲ್ ಆಫ್ ಎಕ್ಸಾಮ್ ಫ್ರಮ್ LKG to PUC. ಸೊ ಹಾಗಾಗಿ ಕಡಿಮೆ ಆಗಿಲ್ಲ ಸರ್, ನಾವು ಇನ್ನೂ ಸ್ವಲ್ಪ ಅದೇ that work will continue. Sir, probably these robbery cases are happening more and more across the district. So what are the precautions you have taken from your department, sir? Be specific. Robbery ಅಂತಂದ್ರೆ ಯಾವ ಪೊಲೀಸ್? Not only robbery, these things. For now already you have told all the cases. It should not happen. Before that ಅನ್ನೋದು ಇವಾಗಿಂದಂತಲ್ಲ, ಮೊದಲಿಂದ್ರೂ ಕೂಡ ಇದೆ. ಅದಕ್ಕೆ ಇಲಾಖೆ ಜೊತೆಗೆ ಸಾರ್ವಜನಿಕರ ಕೈ ಜೋಡಿಸೋದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಯಾಕೆ ಅಂತಂದರೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಆಗಿದ್ದಾವೆ. ಪೊಲೀಸ್ ಇಲಾಖೆ 24/7 ವಿ ಟ್ರೈ ಟು ಪ್ರಿವೆಂಟ್ ದ ಕ್ರೈಮ್, ಬಟ್ ಕ್ರೈಮ್ಸ್ಗಳು ಆಗ್ತಾ ಇರ್ತವೆ. ಸೊ ರಸ್ತೆಯಲ್ಲಿ ಆಗುವಂಥ ಕ್ರೈಮ್ಸ್ಗಳನ್ನ ತಡೆಗಟ್ಬೋದು. ಈ ಪ್ರಾಪರ್ಟಿ ಅಫೆನ್ಸಸ್ಗೆ ಸಂಬಂಧಪಟ್ಟಂತೆ ನಾನು ಕಳೆದ ಪ್ರೆಸ್ ಮೀಟಲ್ಲೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ. ವಿ ಹ್ಯಾವ್ 115 ಕಿಲೋಮೀಟರ್ ಆಫ್ ಬಾರ್ಡರ್. ನಮ್ಮ ಮಹಾರಾಷ್ಟ್ರದ ಜೊತೆಗೆ 115 ಕಿಲೋಮೀಟರ್ ನಮ್ಮದು ಬಾರ್ಡರ್ ಇದೆ. ಆಮೇಲೆ ಈ ಬಾರ್ಡರ್ದಲ್ಲಿರುವಂಥ ಪೊಲೀಸ್ ಠಾಣೆಗಳನ್ನ ತಾವು ನೋಡಿದರೆ ಇಂಡಿ ರೂರಲ್ಲು, ಚಡಚನ, ಜಳಕಿ, ವರ್ತಿ, ವಿಜಯಪುರ ರೂರಲ್ಲು ಮತ್ತು ತಿಕೋಟ ಪೊಲೀಸ್ ಸ್ಟೇಷನ್ನು. ಇಟ್ ಈಸ್ ಅನ್ ಇನ್ವರ್ಟೆಡ್ ಜಿಯೋಗ್ರಫಿ. ನಮ್ದು ಹೇಗಿದೆ ಅಂದರೆ ಒಂದು ಟ್ರಯಾಂಗಲ್ ರೀತಿ ಹೋಗಿ ಮಹಾರಾಷ್ಟ್ರದಲ್ಲಿ ಸ್ಟಕ್ ಆಗೋ ರೀತಿ ಮ್ಯಾಪ್ ಇದೆ, ಜಿಯೋಗ್ರಫಿ ಇದೆ. ದ ಅಫೆಂಡರ್ಸ್ ಒನ್ ಸೈಡಿಂದ ಬಂದು ಎಂಟ್ರಿ ಮಾಡಿ ಅನದರ್ ಸೈಡ್ ಎಕ್ಸಿಟ್ ಆಗೋದಕ್ಕೆ ಅವರಿಗೆ 30 to 40 minutes ಇಲ್ಲ. ಹಾಗಾಗಿ ನಾವು ಬಾರ್ಡರ್ಸ್ಗಳನ್ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಬಾರ್ಡರ್ಸನ್ನು ಯಾವ್ಯಾವ ರೀತಿ ಸ್ಟ್ರೆಂಥನ್ ಮಾಡ್ಬೋದು ತಾವು? ಒಂದು ವಿಸಿಬಲ್ ಪೊಲೀಸಿಂಗು, ಈಗಾಗಲೇ ಅಲ್ಲಿ 112 ವೆಹಿಕಲ್ಸ್ಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಡಿಪ್ಲಾಯ್ಮೆಂಟ್ ಆಗಿದೆ. ದೆನ್ ನೈಟ್ ಲರ್ಕಿಂಗ್ ಬಿಟ್ಸು ಅದು ಕೂಡ ಆಗಿದೆ. ದೆನ್ MOB ಆಗಿರ್ಬೋದು, ಮತ್ತು ಹಳೆಯ MOBಗಳು ಏನು ಪರ್ದಿ ಗ್ಯಾಂಗ್ಸ್ದಲ್ಲಿದ್ದಾರೆ, ಹಳೆಯ ಕೇಸಸ್ಗಳಿರುವಂತಹ NBWಗಳಾಗಿರ್ಬೋದು, ಮತ್ತು ಅವರು ಕೋರ್ಟಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಇಲ್ಲ ಅನ್ನೋದಾಗಿರ್ಬೋದು, ಅದು ಕೂಡ ಕಂಟಿನ್ಯೂಸ್ ಎಫರ್ಟು ನಡೀತಾ ಇದೆ. ಸೊ ಈ ಪೊಲೀಸ್ ಇಲಾಖೆ ಒಂದು ನಿರಂತರವಾದಂಥ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಸಾಂಗ್ಲಿ SP ಮತ್ತು ಸೋಲಾಪುರ SPಗಳ ಜೊತೆಗೆ ಕನ್ಸರ್ನ್ ಪೊಲೀಸ್ ಠಾಣೆಗಳ ಮಾಹಿತಿಗಳನ್ನ ಕೂಡ ಪರಸ್ಪರ ಶೇರ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಬಿಕಾಸ್ ಆಫ್ ದ ಜಿಯೋಗ್ರಫಿಕಲ್ ಲೊಕೇಶನ್ಸ್, ಮತ್ತು ಅದೇ ರೀತಿ ಕೂಡ ನಮ್ಮದು ಉತ್ತರ ಭಾರತಕ್ಕೆ ಹೋಗಬೇಕು ಅಂತಂತಂದರೆ ನಮ್ಮ ವಿಜಯಪುರ ಜಿಲ್ಲೆ ಹೆದ್ದಾರಿ ಒಂದು ರೀತಿ ಹೆಬ್ಬಾಗಿಲು ಇದ್ದಾಗೆ. ಸೊ ಹಾಗಾಗಿ ವೆಹಿಕಲ್ಸ್ಗಳ ಮೂವ್ಮೆಂಟ್ಗಳು ಕೂಡ ಜಾಸ್ತಿ ಇರಬೇಕಾದ್ರೆ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಫೆಂಡರ್ಸ್ ವಿಲ್ ಪ್ಲ್ಯಾನ್ ಫಾರ್ ಇಟ್. ಸೊ ವಿ ಹ್ಯಾವ್ ಚಾಲೆಂಜಸ್, ನಾವು ವಿ ನೋ ದ ಪ್ರಾಬ್ಲಮ್ಸ್. ಸೊ ಸೊಲ್ಯೂಷನ್ಸ್ಗಳನ್ನ ಕೂಡ ವರ್ಕೌಟ್ ಮಾಡ್ತಾ ಇದೆ. ಅದೇ ರೀತಿ ಕೂಡ ಸಾರ್ವಜನಿಕರು ನಮಗೆ ಎಲ್ಲಿ ಸಹಕಾರ ಮಾಡಬೇಕಾಗಿದೆ ಅಂತಂತಂದರೆ ಬೈ ಇನ್ಸ್ಟಾಲಿಂಗ್ ದ CCTV. ಸೊ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತಂತೇಳಿ ಕಾನೂನು ಕೂಡ ಬಂದಿದೆ. ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲೆಲ್ಲಿ ಸೇರ್ತಾರೆ, ಇನ್ಕ್ಲೂಡಿಂಗ್ ಮಾಲ್ಸ್, ಬಸ್ ಸ್ಟ್ಯಾಂಡು, ಲೈಬ್ರರಿ, ಕಮರ್ಷಿಯಲ್ ಕಾಂಪ್ಲೆಕ್ಸಸ್ಸು, ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಸ್ಗಳಾಗಿರ್ಬೋದು, ಇವುಗಳೆಲ್ಲ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂಡರ್ದಲ್ಲಿ ಬಂದಿರ್ತವೆ. ಹಾಗಾಗಿ ದಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಇನ್ಸ್ಟಾಲ್ ದ CCTVs ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಸೇಫ್ಟಿ.
ಹಾಗಾಗಿ ಯಾರ್ಯಾರಿಗೆ ನಾವು ಪ್ರತಿ ಬೀಟಲ್ಲಿನೂ ಕೂಡ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಕಳೆದ 1 ವರ್ಷದ ಮುಂಚೆ ಅರೌಂಡ್ 8,000 ಇದ್ದಂಥ CCTV ಅಕ್ರಾಸ್ ದ ಡಿಸ್ಟ್ರಿಕ್ಟ್ ನಾವು ಇಟ್ ಹ್ಯಾಸ್ ರೀಚ್ ಟು 22,000. ನಾಟ್ ಬಿಕಾಸ್ ಆಫ್ ಅಸ್, ಇಟ್ ಈಸ್ ಬಿಕಾಸ್ ಆಫ್ ದ ಪೀಪಲ್. ನಾವು ಅವರಿಗೆ ಹೇಳಿ ಮಾಡಿ ಅವರಿಗೆ ಮನವರಿಕೆಯನ್ನು ಮಾಡಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅವುಗಳನ್ನು ಮನವರಿಕೆ ಮಾಡಿ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಈ ಯಾವುದೇ ಕಳ್ಳತನ ಪ್ರಕರಣಗಳಾದಾಗ ನಮಗೆ ಅಟ್ಲೀಸ್ಟ್ ವಿ ಆರ್ ಏಬಲ್ ಟು ಫೈಂಡ್ ಯಾರು ಬಂದರು, ಯಾರು ಹೋದರು, ಯಾವಾಗ ಹೋದರು ಅಂತ ಹೇಳಿ. ಸೊ ಹಾಗಾಗಿ ಒಂದು CCTV ಅಂತಂತಂದರೆ 3 ಜನ ಸಿಬ್ಬಂದಿ 24/7 ಕೆಲಸ ಮಾಡಿದಾಗೆ ಅಲ್ಲಿ. CCTVs ಆನ್ ದ ರೋಡ್ ಪ್ರಿವೆಂಟ್ಸ್ ಅ ಲಾಟ್ ಆಫ್ ಕ್ರೈಮ್ಸ್. ಹಾಗಾಗಿ ಈ ಮೂಲಕನೂ ಕೂಡ ಸಾರ್ವಜನಿಕರಿಗೆ ವಿನಂತಿ ಏನು ಅಂತಂತಂದರೆ ಯಾರಿಗೆ ಶಕ್ತಿ ಇದೆ ಸೊ ಪುಟ್ CCTVs. ಸೊ ತಮ್ಮ ಸುರಕ್ಷತೆಗೂ ಆಯಿತು, ಸಾರ್ವಜನಿಕರ ಸುರಕ್ಷತೆಗೂ ಆಯಿತು. ದಟ್ ಡ್ರೈವ್ ವಿಲ್ ಕಂಟಿನ್ಯೂ, ದೇರ್ ಇಸ್ ನೋ ಎಂಡ್. ಸರ್, ಸಿಲ್ವರ್ ಬಿಸ್ಕೆಟ್ಸ್ ಇದಾವಲ್ಲ, ಸಿಲ್ವರ್ ಬಿಸ್ಕೆಟ್ಸ್ ARTO ಕೇಸಲ್ಲಿ ರಿಕವರಿ ಅದನ್ನು ಕರಗಿಸಿ ಎಲ್ಲ ಇದನ್ನು ಮಾಡಿದ್ದು, ಅಂದ್ರೆ ಕಲ್ಪನೆ ಮಾಡಿದ್ರೆ ಕಳ್ಳತನ ಮಾಡಿ ಅದನ್ನು ಡಿಸ್ಪೋಸ್ ಮಾಡಾಗಿತ್ತು. ಆಮೇಲೆ ರಿಕವರಿ ಮಾಡಿದ್ದು ಆ್ಯಸ್ ಇಟ್ ಈಸ್ ಅದು ಪರೀಕ್ಷಿದ್ದಿತ್ತಲ್ಲ ಅದೇ ರೀತಿಯೇ ರಿಕವರಿ ಮಾಡಿದ್ದು. ಈಗ ನಮ್ಮ ಕರ್ನಾಟಕ ನಮ್ಮ ಬಿಜಾಪುರದೇ ಇದೆ. ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ. ಅತಿ ಹೆಚ್ಚು ಬಂಗಾರದ ಕಳ್ಳತನ ಪ್ರಕರಣಗಳು ನಮ್ಮ ಬಿಜಾಪುರದೇ ಇದೆ. ಅತಿ ಹೆಚ್ಚು ಆಗಿದ್ದು ನಮ್ಮಲ್ಲೇ, ಅತಿ ಹೆಚ್ಚು ರಿಕವರಿ ಆಗಿದ್ದು ನಮ್ಮಲ್ಲಿ. ಸೊ ಹಾಗಾಗಿ ದಟ್ಸ್ ವಾಟ್. ಈಗ ಮನಗುಡಿಯಲ್ಲಿನೂ ಕೂಡ ಹುಬ್ಳಿ ಮತ್ತು ಗೋವಾದವ್ರು ಬಂದ್ ಮಾಡಿದ್ರು. ಬೋತ್ ಚಡ್ಚನ್ ಆ್ಯಂಡ್ ಹಲ್ಸಂಗಿ ಮಹಾರಾಷ್ಟ್ರದಿಂದ ಬಂದ್ ಮಾಡ್ರು. ಬಟ್ ನಮ್ಮ ಜಿಲ್ಲಾ ಪೊಲೀಸು ಅದನ್ನು ಅಲ್ಲಿಗೆ ಬಿಡಲಿಲ್ಲ. ಆ್ಯಂಡ್ ದೇ ಹ್ಯಾವ್ ರಿಕವರ್ಡ್ ಆಲ್ಮೋಸ್ಟ್ 95% ಇನ್ ಮನಗುಡಿ, 100% ಇನ್ ಹಲ್ಸಂಗಿ ಆ್ಯಂಡ್ ನಿಯರ್ಲಿ 70% ಇನ್ ಚಡ್ಚನ. ದ ರಿಮೈನಿಂಗ್ 30% ವಿ ನೋ ದ ಪೇಪರ್, ದ ವರ್ಕ್ ಈಸ್ ಗೋಯಿಂಗ್ ಆನ್, ದ ಟೈಮ್. ಸರ್, ಇಷ್ಟೊಂದು ಎಲ್ಲ ಪ್ರಕರಣಗಳನ್ನ ಭೇದಿಸ್ತಾ ಇದ್ದಾರೆ, ಆದರೂ ಕೂಡ ಕಳ್ಳರಿಗೆ ಅದೊಂದು ಭಯನೇ ಹುಡ್ತಾ ಇಲ್ವಾ ಕಾನೂನಿನ ಬಗ್ಗೆ? ಕಳ್ಳರಿಗೆ ಭಯ ಪತ್ತೆ ಒಂದು ಕೆಲಸ ಇರುತ್ತೆ, ಹೌದಾ? ಸೊ ಕಳ್ಳರಿಗೆ ಭಯ ಅಂತಂತಂದರೆ ಕಾನೂನಿನ ಅಡಿಯಲ್ಲಿ ಅದು ಯಾವ ರೀತಿ ಕಾನೂನು ಇದೆ ಅದ್ರ ಪ್ರಕಾರ ಹೋಗುತ್ತೆ. ದೀಸ್ ಆರ್ ಲೈಕ್ 7 years ಪನಿಷ್ಮೆಂಟ್ ಇರುವಂಥ ಅಫೆನ್ಸಸ್ಗಳು. ಸೊ ದೇ ವಿಲ್ ಗೆಟ್ ಬೇಲ್ ವಿತಿನ್ 1 week or 10 days. ಅಷ್ಟರಲ್ಲಿ ಬೇಲ್ ಸಿಕ್ಬಿಡುತ್ತೆ. ಸೊ ಪದೇ ಪದೇ ಮಾಡೋರ ಮೇಲೆ ನಾವು ಗಡಿಪಾರು ಅಥವಾ ಅನ್ನೋದು ಒಂದು ಇರುತ್ತೆ. ಬಟ್ ದೇ ವಿಲ್ ಕೀಪ್ ಡೂಯಿಂಗ್. ಅವ್ರಿಗೆ ನಮ್ಮ ಪೊಲೀಸರಿಗೆ ಒಂದು ವ್ಯಾಪ್ತಿ ಇದೆ, ನಿಮಗೂ ಕೂಡ ಒಂದು ವ್ಯಾಪ್ತಿ ಇದೆ. ಬಟ್ ಕಳ್ಳರಿಗಾಗಲಿ ಅಥವಾ ಏನೋ ಅಪರಾಧ ಮಾಡೋರಿಗಾಗಲಿ ಅವ್ರಿಗೆ ವ್ಯಾಪ್ತಿ ಅನ್ನೋದೇ ಇಲ್ಲ. ವಿಜಯಪುರ ಜಿಲ್ಲೆ ಅಂತಂದಿಲ್ಲ, ಅವರಿಗೆ ಇಡೀ ಭಾರತನೇ ಒಂದು ವ್ಯಾಪ್ತಿ. ಹಾಗಾಗಿ ಅಫೆಂಡರ್ ಸೇಮ್ ಇರೋದು ಬೇರೆ, ಬೇರೆ ಬೇರೆ ಅಫೆಂಡರ್ಸ್ಗಳು ಬಂದು ಮಾಡೋದು ಬೇರೆ. ಹಾಗಾಗಿ ಅವ್ರಿಗೆ ನಮಗಿರುವಂಥ ವ್ಯಾಪ್ತಿ ಅವ್ರಿಗಿಲ್ಲ. ದಟ್ ಈಸ್ ದ ಲಿಮಿಟೇಷನ್. ಲೋಕೋಟ್ಸ್ ಇನ್ ಜುಡಿಷಿಯಲ್ ಅಂತ ಅದನ್ನ ಅವಣ್ಣಕ್ಕೆ ಬರಲ್ಲ. ಯಾವುದೂ ಇಲ್ಲಪ್ಪ ನಮ್ಮಲ್ಲಿ, ಆ ರೀತಿ ಯಾವುದೂ ಇಲ್ಲ. ಸೊ ಅಂಥ ಯಾವ ಸುದ್ದಿನೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಯಾರು ಕಿವಿ ಕೊಡೋದು ಬೇಡ. ಅಂಥದ್ದು ಏನಾದರೂ ಇದ್ದರೆ ಇಮಿಡಿಯೇಟ್ಲಿ